ಕೋಲಾರ ಬಂದ್ ಹಿನ್ನೆಲೆ ಎಂಎಲ್ಸಿ ಇಂಚರ ಗೋವಿಂದರಾಜು ಕಾರನ್ನು ಅಡ್ಡಗಟ್ಟಿದ ಪ್ರತಿಭಟನಾಕಾರರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದನ್ನು ಖಂಡಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಶುಕ್ರವಾರ ಕೋಲಾರ ಬಂದ್ ನಡೆಸಲಾಗುತ್ತಿದ್ದು, ಪ್ರತಿಭಟನೆಯು ತೀವ್ರ ಸ್ವರೂಪದಲ್ಲಿ ನಡೆಯುತ್ತಿದೆ. ಇಂದು ಬೆಳಗ್ಗೆ 11:30 ಸಮಯದಲ್ಲಿ ನಗರದ ಟೇಕಲ್ ವೃತ್ತದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜುರವರ ಕಾರನ್ನು ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಚರ ಗೋವಿಂದರಾಜು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡಿದ್ದರು. ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದ ಆರ್ವಿ ಶಾಲೆಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದರು. ಬಂದಿದ್ದರೂ ಶಾಲೆ ತೆರೆದಿದ್ದೀರಿ, ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆದರೆ ಹೊಣೆ ಯಾರು ಎಂದು ಪ್ರತಿಭಟನಾಕಾರರು ಶಾಲಾ ಆಡಳಿತ ಮಂಡಳಿಯನ್ನು ಪ್ರಶ್ನಿಸಿದಾಗ, ಪ್ರತಿಭಟನಾಕಾರರ ಮನವಿಯಂತೆ ಶಾಲಾ ಆಡಳಿತ ಮಂಡಳಿ ಶಾಲೆಗೆ ರಜೆ ಘೋಷಿಸಿದೆ. ಇನ್ನು ಖಾಸಗಿ ಬ್ಯಾಂಕುಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದು, ಪ್ರತಿಯೊಂದು ಬ್ಯಾಂಕುಗಳಿಗೂ ಪ್ರತಿಭಟನಾಕಾರರು ಭೇಟಿ ನೀಡಿ ಬಂದ್ ಮಾಡಿಸುತ್ತಿದ್ದಾರೆ. ಸಮಯಗಾಲ ಇಲ್ಲಾಂದ್ರೆ ಶಾಸಕರಾಗ್ತಾ ಇದ್ರೆ ಅಮಿತ್ ಶಾಗೆ ಧಿಕ್ಕಾರ. ಹಾಕೊಂಡಿದ್ರೆ ಇದು ಮಾಡ್ಕೊಂಡು ನೋಡಿ ಅಲ್ಲಪ್ಪ, ಅಲ್ಲ ಅವ್ರಿಗೆ ಹೇಳ್ಬೇಕಲ್ಲ ನೀವು. ರಜಾಗೋಷ್ಠಿ ಕೂಡ ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಆಯ್ತು. ನಾವು ಬಂದ್ ನೀವೇ ಸರ್ಕಾರ ಮಾಡ್ಬೇಕಲ್ವಾ? ನೀವೇ ಫೋನ್ ಮಾಡ್ಕೊಡಪ್ಪ. ಅಲ್ಲ ಆಡ್ಬಿಡ್ರಿ, ಗೌಡ ಎತ್ಕೊಳೋದಲ್ಲ.